ಸರ್, ಇದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಫಸ್ಟ್ ನೋಟಿಫಿಕೇಶನ್ ಯಾವ್ದು ಅಂದ್ರೆ ನಿಗಮ ಮಂಡಳಿದು 670 ಪೋಸ್ಟ್ ಇರುತ್ತೆ. ಆ 670 ಪೋಸ್ಟ್ ಅಲ್ಲಿ ಒಂದು ಲೇಬರ್ ಡಿಪಾರ್ಟ್ಮೆಂಟ್, ಕಿಯೋನಿಕ್ಸ್, MSIL ಮತ್ತೆ ಫುಡ್ ಅಂಡ್ ಸಿವಿಲ್ ಸಪ್ಲೈದು. ಈ ಫುಡ್ ಅಂಡ್ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ ಫುಡ್ ಅಂಡ್ ಸಿವಿಲ್ ಸಪ್ಲೈದು 386 ಪೋಸ್ಟ್ ಇದೆ ಸರ್. 2.5 ವರ್ಷ ಆಯ್ತು ಆಲ್ಮೋಸ್ಟ್ ನೀವು ನೋಟಿಫಿಕೇಶನ್ ಆಗಿ. ಎಕ್ಸಾಮ್ಸ್ ಕಂಪ್ಲೀಟ್ ಆಗಿ 1 ವರ್ಷ ಆಗಿದೆ. 6 ಮಂತ್ ಆಯ್ತು. ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಗೆ KE ಇಂದ ಒಂದು ಲಿಸ್ಟ್ ಕಳಿಸಿದ್ದಾರೆ. ಆ ಲಿಸ್ಟ್ ಇಂದ ಇಲ್ಲಿವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಲಿಸ್ಟ್ ಬಿಟ್ಟು ಇವರಿಗೆ ಆರ್ಡರ್ ಕಾಪಿ ಕೊಡಿ ಅಂದ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಅವರು ನೋಡಿದ್ರೆ ಎಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ಸ್ ಆದ್ಮೇಲೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಲಿಸ್ಟ್ ಕಳ್ಸಾದ್ಮೇಲೆ ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆದ್ಮೇಲೆ ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಆಗಿ ಅದೊಂದು ಎಕ್ಸಾಮ್ಸ್ ಅಂತ ಆಗುತ್ತೆ. ಇವೆಲ್ಲ ಸ್ಟೂಡೆಂಟ್ಸ್ ಪ್ರಾಮಾಣಿಕವಾಗಿ ಓದ್ಕೊಂಡು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿ ಲಿಸ್ಟ್ ಅಲ್ಲಿ ಇದ್ದಾರೆ. 1:3 ಲಿಸ್ಟ್ ಅಲ್ಲಿ ಇದ್ದಾರೆ. ಮತ್ತೆ ಆ ಲಿಸ್ಟ್ ಕೂಡ 1:3 ಲಿಸ್ಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈ MD ಚಂದ್ರಕಾಂತ್ ಅಂತ ಹೇಳಿ ಅವರು ಅದರಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರೋ ಅಂತ ಒಂದಷ್ಟು ಜನ, ಒಂದು 5-6 ಜನ, ಮೇ ಬಿ ಒಂದು 10 ಜನ ತನಕ ಅವ್ರು ಸೇರಿಸ್ಕೊಂಡು ಆ ಲಿಸ್ಟ್ ಬಿಡೋದಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಪ್ರೋಸೆಸ್. ನಾನು ಇವತ್ತು ಬೆಳಗ್ಗೆ ಮಿನಿಸ್ಟರ್ಸ್ ಭೇಟಿ ಮಾಡಿದ್ವಿ. KH ಮುನಿಯಪ್ಪ ಸರ್ ಅವರೇ ಫುಡ್ ಅಂಡ್ ಸಿವಿಲ್ ಸಪ್ಲೈದು ಚೇರ್ಮನ್ ಅವರೇ ಬರ್ತಾರೆ. ಅವ್ರಿಗೆ ನಾವು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ಅವ್ರಿಗೆ ಮಾಹಿತಿನೇ ಗೊತ್ತಿಲ್ಲ, ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ. ಅವ್ರು ಹೇಳಿದ್ರು ನಾವು ಆದಷ್ಟು ಬೇಗ ನಾವು ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಈ ಒಂದು ಪ್ರೋಸೆಸ್ ಏನಾದ್ರು 15 ದಿನದಲ್ಲಿ ಸ್ಟಾರ್ಟ್ ಮಾಡಿ ಅವರಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾದ್ರು ಮಾಡಿಲ್ಲ ಅಂತ ಅಂದ್ರೆ ಪ್ರತಿ ರಾಜ್ಯಾದ್ಯಂತ ಪ್ರತಿ ಡಿಸ್ಟ್ರಿಕ್ಟ್ ವೈಸ್ ನಾವು ಜಿಲ್ಲಾವಾರು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಫುಡ್ ಅಂಡ್ ಸಿವಿಲ್ ಸಪ್ಲೈದು ಈ ಫುಡ್ ಅಂಡ್ ಸಿವಿಲ್ ಸಪ್ಲೈ ರೆಕ್ರೂಟ್ಮೆಂಟ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ 5 ಪಂಚ ಗ್ಯಾರಂಟಿ ಏನಿದೆ, 5 ಗ್ಯಾರಂಟಿಲಿ ಒಂದು ಗ್ಯಾರಂಟಿ ಅನ್ನಭಾಗ್ಯ. ಅನ್ನಭಾಗ್ಯದಲ್ಲಿ ಫುಡ್ ಸಪ್ಲೈ ಇದು ರೈಸ್ ಅಕ್ಕಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತಂದ್ರೆ ಗ್ರಾಸ್ ರೂಟ್ ಲೆವೆಲ್ಗೆ ಈ ಒಂದು ಆಫೀಸರ್ಸ್, ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 386 ಜನ ಆಫೀಸರ್ಸ್ ಆಗಿ ಇವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಇವರು ಪ್ಲಾನ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಗೋಡನ್ ಇಂದ ಒಂದು ನ್ಯಾಯಬೆಲೆ ಅಂಗಡಿಗೆ ಒಂದು ಗೂಡ್ಸ್ ನ ಅಂದ್ರೆ ಅಕ್ಕಿ ಚೀಲನೆಲ್ಲ ಸರಕು ಸಾಗಣೆ ಮಾಡ್ಬೇಕಂತಂದ್ರೆ ಈ ಗೋಡನ್ ಇಂದ ತುಂಬಾ ಇವರೇ ಇನ್ಚಾರ್ಜ್. ಅದು 386 ಪೋಸ್ಟ್. ಈ ಕೂಡಲೇ ಇವರಿಗೆ ರೆಕ್ರೂಟ್ಮೆಂಟ್ ಮಾಡ್ಕೊಟ್ಟು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇವರಿಗೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು. ಇವ್ರೇನಾದ್ರೂ 15 ದಿನದಲ್ಲಿ ಮಾಡಿಲ್ಲ ಅಂತಂದ್ರೆ ಹೇಳಿದ್ನಲ್ಲ ಸರ್, ಪ್ರತಿ ಜಿಲ್ಲೆಯಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ. ಮತ್ತೆ ಇನ್ನು ವಿಭಿನ್ನವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಮಾನ್ಯ KH ಮುನಿಯಪ್ಪ ಸರ್ಗೆ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ಒಂದು ಪ್ರೋಸೆಸ್ ನ ಯಾರನ್ನೇ ಎದುರಾಕೊಳ್ಳಿ, ನೀವು ವಿದ್ಯಾರ್ಥಿಗಳು ಎದುರಾಕೊಂಬಿಡಿ ಅಂತ ನಾವು ಕೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಹೆಣ್ಮಕ್ಳಿಗೆ ನೀವೇನಾದ್ರೂ ಎದುರಾಕೊಂಡ್ರೆ ನೀವು ಸರ್ಕಾರ ನಡೆಸಕ್ ಆಗಲ್ಲ. ಯಾಕೆಂದ್ರೆ ಸರ್ಕಾರ ನಡೆಸ್ಬೇಕಂತಂದ್ರೆ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್, ನೀವು ರೆಕ್ರೂಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತಂದ್ರೆ ರೆಕ್ರೂಟ್ಮೆಂಟ್ ಅಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾರೆ, ಟೈಮ್ ಟು ಟೈಮ್ ನೋಟಿಫಿಕೇಶನ್ ಮಾಡ್ತಾರೆ ಅನ್ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಆದ್ರೆ ಇವರು ಮಾಡಿರೋ ನೋಟಿಫಿಕೇಶನ್ 2.5 ವರ್ಷ ಆದ್ರೂ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ದಯವಿಟ್ಟು ಈ ಕೂಡಲೇ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತಾ ಇದ್ದೀವಿ. ನಾವು ಇಲ್ಲಿಂದ ಪೊಲೀಸ್ ಸಿಬ್ಬಂದಿಗೆ ಮತ್ತೆ ಇನ್ಸ್ಪೆಕ್ಟರ್ ಇರ್ಬೋದು, ಇಲ್ಲಿಂದ ಮಾಧುಸ್ವಾಮಿ ಅವ್ರ ಇನ್ಚಾರ್ಜ್, ಅವರಿಗೆ ನಾವು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಅವ್ರು ಇಲ್ಲಿಂದ ನಮಗೆ ಒಂದು ಸುಮಾರು 5-6 ಜನ ಸ್ಟೂಡೆಂಟ್ಸ್ ನಮ್ಮ ಸಂಘಟನೆ ಎಲ್ಲ ಕರ್ಕೊಂಡೋಗಿ ಮಿನಿಸ್ಟರ್ಸ್ ಭೇಟಿ ಮಾಡಿಸಿದ್ರು. ಭೇಟಿ ಮಾಡಾದ್ಮೇಲೆ ಅವ್ರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಾವು ಒಂದು 15 ದಿನ ವೆಯ್ಟ್ ಮಾಡ್ತೀವಿ. ಏನಾದ್ರೂ ಪ್ರೋಸೆಸ್ ಸ್ಟಾರ್ಟ್ ಮಾಡಿಲ್ಲ, ಈ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರ್ದಿಲ್ಲ ಅಂತ ಅಂದ್ರೆ 1:3 ಲಿಸ್ಟ್ ರಿವೈಸ್ ಮಾಡಿಲ್ಲ ಅಂತ ಅಂದ್ರೆ ನಾವು ಫರ್ದರ್ ಬೇರೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಒಂದು ನೋಟಿಫಿಕೇಶನ್ ನ ಪ್ರೋಸೆಸ್ ಕಂಪ್ಲೀಟ್ ಮಾಡೋದ್ರಲ್ಲಿ ನಾವು ಮಾಡ್ತೀವಿ ಸರ್. 370 ಜನ ವ್ಯಾಕೆನ್ಸಿ ಬಹಳಷ್ಟು ನೀವು ಅಭ್ಯರ್ಥಿಗಳು ಸೇರ್ಬೇಕಾಯ್ತು, ಇನ್ನೂ ಬಹಳಷ್ಟು ಕಡಿಮೆ ಕಾಣಿಸ್ತಾ ಇದ್ದಾರೆ. ಇಲ್ಲ ಸರ್, 386 ಅಭ್ಯರ್ಥಿಯಲ್ಲಿ ಅವರು ಕಾಮನ್ ಕ್ಯಾಂಡಿಡೇಟ್ಸ್ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಆಗಿರೋರು ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಇವರು 1:1 ಲಿಸ್ಟ್ ಬಿಟ್ರೆ ಇದು 1:3 ಲಿಸ್ಟ್, 1:1 ಫೈನಲ್ ಲಿಸ್ಟ್ ಬಿಟ್ರೆ 100% 386 ಜನ ಜೊತೆ ಅವರ ಫ್ಯಾಮಿಲಿ ಮತ್ತೆ ಅವ್ರ ಫ್ರೆಂಡ್ಸ್ 1000 ಜನ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಕ್ ರೆಡಿ ಇದ್ದೀವಿ ಸರ್. ನನ್ನ ಹೆಸರು ಕಾಂತ್ ಕುಮಾರ್ ಅಂತ ಹೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸರ್.
ನನ್ನ ಹೆಸರು ಸಂಧ್ಯಾ ಅಶೋಕ್ ಪಾರಿಶ್ವಾಡ್ ಅಂತ. ನಾನು ಬೆಳಗಾವಿ ಡಿಸ್ಟಿಕ್ಕಿಂದ ಬಂದಿದ್ದೇನೆ. ನಾನು 1/3 ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೇನೆ. KE ಅವ್ರು ನಡೆಸಿರುವಂಥ ಫುಡ್ ಡಿಪಾರ್ಟ್ಮೆಂಟು 2023 ಅಕ್ಟೋಬರ್ 29ರಂದು ನಡೆದಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ ಒಳಗೂ ಎಕ್ಸಾಮ್ ಬರೆದಿದ್ದೀವಿ. ಆದರೆ ಎಲ್ಲ ಡಿಪಾರ್ಟ್ಮೆಂಟು ಲೇಬರ್ ಡಿಪಾರ್ಟ್ಮೆಂಟ್ ಆಗಿರೋದು ಆಗಲಿ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಫೈನಲ್ ಲಿಸ್ಟ್ ಸಕಟ್ ಬಂದಿದೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಯಾವುದೇ ರೀತಿಯ ಪ್ರೊಸೆಸ್ ಆಗ್ತಾ ಇಲ್ಲ. 1/3 ಲಿಸ್ಟನ್ನು ಅವರು ಪ್ರೊಸೆಸ್ ಮಾಡೋಕ್ಕೆ ಸೆಲೆಕ್ಷನ್ ಮಾಡೋಕ್ಕೆ ಅವ್ರಿಗೆ 6 ತಿಂಗಳು ಬೇಕಾಯಿತು. ಎಕ್ಸಾಮ್ ರಿಸಲ್ಟ್ ಬಿಡೋಕ್ಕೆ 1 ವರ್ಷ ಬೇಕಾಯಿತು. ಎಕ್ಸಾಮ್ ನಡೆದು ಹೋಗಿ 2 ವರ್ಷ ಆಯಿತು. ಈಗ ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾ ಹೋದರೆ ಯುವತನನೇ ಹೋಗ್ಬಿಡುತ್ತೆ. ಎಲ್ಲರೂ ಆಮೇಲೆ ಗೌರ್ಮೆಂಟನ್ನು ಬಿಟ್ಟು ಖಾಸಗಿ ಕಡೆ ಹೋಗ್ತಾರೆ. ಇದೇ ರೀತಿ ಆದರೆ ಯುವಕರು ಸರ್ಕಾರದ ಮೇಲೆ ಹೋಪ್ಸೇ ಬಿಟ್ಬಿಡ್ತಾರೆ. ಗ್ಯಾರಂಟಿಗಳು ಕೊಡೋದು ತಪ್ಪಲ್ಲ, ಆದರೆ ಗ್ಯಾರಂಟಿಗಳನ್ನ ಮಿತಿ ಮೀರಿ ಕೊಟ್ಟಿದ್ದಾರೆ. ಇದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅವ್ರು ತುಂಬ ಲಾಸ್ ಆಗ್ತಾಯಿದೆ. ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ನಾವು ಎಕ್ಸಾಮ್ ಬರ್ದಿದ್ದೇವೆ, ಕಷ್ಟಪಟ್ಟು ಎಕ್ಸಾಮ್ ಬರ್ದಿದ್ದೇವೆ. ಹಂಗೆ ನೋಡಿದರೆ ನಾನು ಡಿಗ್ರಿ ಫೈನಲ್ ಇಯರ್ ಫಸ್ಟ್ ಇಯರ್ ಒಳಗಿದ್ದಾಗ ನಾವು ಎಕ್ಸಾಮ್ ಬರ್ದಿದ್ದೆ. ಫೈನಲ್ ಇಯರ್ ನನ್ನ ಅಕಾಡೆಮಿಕ್ ಇಯರ್ ಮುಗಿಯಕ್ಕೆ ಬಂತು. ಅವ್ರಿಗೆ 3 ಇಯರ್ಸ್ ಬೇಕಾಯಿತು ಒಂದು ಜಾಬ್ ಸೆಲೆಕ್ಟ್ ಮಾಡೋದು. ಇದು ಒಂದು ಡಿಪಾರ್ಟ್ಮೆಂಟ್ ಕತೆ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಒಳಗೂ ಹೋರಾಟದಿಂದನೇ ನಾವು ಸೆಲೆಕ್ಷನ್ ಪಡಿಬೇಕಂತಂದರೆ ಎಕ್ಸಾಮ್ ಯಾಕೆ ಬರಿಬೇಕು? ಎಕ್ಸಾಮ್ ಬರೆಯೋ ಉದ್ದೇಶ ಏನು? ಸೊ ಆದಷ್ಟು ಬೇಗ ಆಹಾರ ಇಲಾಖೆಯವರು ನಮ್ಮ ಅನುಗ್ರಹನ ವಿನತಿಯನ್ನು ಕೇಳಿಸ್ಕೊಂಡು 15 ದಿವಸದೊಳಗೆ ಕಾಂತಕುಮಾರ್ ಸರ್ ಹೇಳ್ದಂಗೆ 15 ದಿವಸದಲ್ಲಿ ಎಲ್ಲ ಪ್ರೊಸೆಸ್ ಮುಗಿಸ್ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಸರ್ ಜೊತೆ ಕೂಡಿ ನಾವು ಬೇರೆ ಥರನೇ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಹಾಂ ಸರ್, ಇಲ್ಲ ಸರ್, ಯಾರೂ ಬಂದಿಲ್ಲ ಸರ್. ನಾವಾಗೆ ಇನಿಷಿಯೇಷನ್ ಮಾಡಿ ಕ್ಯಾಶ್ ಹಾಕಿ ಪಾಪ ಸರ್ನೆಲ್ಲ ರಿಕ್ವೆಸ್ಟ್ ಮಾಡಿ ಬಂದಿರೋದು. ಯಾರೂ ಎಲ್ಲಿಂದನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳೇ ಹಾಕ್ಕೊಂಡು ಬಂದಿರೋದು. ಮುಂದಿನ ನಿರ್ಧಾರ ಸರ್, ಇವರು ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಒಂದು ಜಾಬರ ಸಿಗುತ್ತೆ. ಹೋಗಲಿ, ಅವ್ರಿಗೆ ಎಂಪ್ಲಾಯ್ಮೆಂಟರ ಸಿಗ್ತಾಯಿದ್ದಲ್ಲ. ಒಂದು ಡಿಪಾರ್ಟ್ಮೆಂಟನ್ನು ಸಂಭಾಳಿಸ್ಕೊಂಡು ಹೋಗೋಕೆ ಒಂದು ಎಂಪ್ಲಾಯಿ ಸಿಗ್ತಾರಲ್ಲ. ಸೊ ಇವ್ರು ಎಂಪ್ಲಾಯ್ಮೆಂಟ್ ಬೇಡ ಅಂತಂದರೆ ಸುಮ್ಮನೆ ರಿಕ್ರೂಟ್ಮೆಂಟ್ ಯಾಕೆ ಮಾಡ್ಕೋಬೇಕು? ಎಕ್ಸಾಮ್ ಯಾಕೆ ಬೇಕು ಇವರಿಗೆ? ಸುಮ್ಮನೆ ನಮಗೆ ಆಸೆ ಯಾಕೆ ತೋರಿಸ್ಬೇಕು? ಸೊ ಇದನ್ನು ನನ್ನ ಹೆಸರು ಅನುಪಮ ಅಂತ. ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. KEದವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು 2023 ಈಗ 2025 ಬಂದಿದ್ದೀವಿ. ಅದೇ VAO ಎಕ್ಸಾಮ್ ನಡೆದಿದ್ದು 2024 ಅಕ್ಟೋಬರ್ ಅಲ್ಲಿ, ನಮ್ದು 2023 ಅಕ್ಟೋಬರ್ ಅಲ್ಲಿ ನಡೆದಿದೆ. 1 ವರ್ಷ ಗ್ಯಾಪ್ ಆದ್ರೂ ನಮಗಿನ್ನು ಅಟ್ಲೀಸ್ಟ್ 1:3 ಲಿಸ್ಟ್ ನೀಟಾಗಿ ಬಿಟ್ಟಿಲ್ಲ ಅವರು. ಅವರಿಗೆಲ್ಲ VAದವರಿಗೆ ಈಗ ಆಲ್ರೆಡಿ ಆರ್ಡರ್ ಕಾಪಿ ಬಂದು ಅವರು ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇಷ್ಟೊಂದು ನೆಗ್ಲಿಜೆನ್ಸಿ ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯುವಕರು ಮುಂದ್ ಬರ್ಬೇಕು ಅಂತಾರೆ, ನಾವು ಯುವ ಶಕ್ತಿ ಅದು ಇದು ಯುವ ನಿಧಿ ಅಂತೆಲ್ಲ ಅಂತಾರೆ. ಈ ತರ ಅನ್ಎಂಪ್ಲಾಯ್ಮೆಂಟ್ ಇದ್ರೂನು ಯಾಕೆ ಇನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಬೇಗ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರಾಗಿರ್ಬೋದು ಇದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ನಾವು ಇನ್ನೂ ದೊಡ್ಡದಾಗಿ ಪ್ರತಿಭಟನೆ ಮಾಡೋಕೆ ಖಂಡಿತ ಸಿದ್ಧರಾಗಿದ್ದೀವಿ. ಹಾ, ನಾವು ಹೋಗಿ ಮಿನಿಸ್ಟ್ರಿಗೆ ಬೇಡಿಕೆ ಕೊಟ್ಟಿದ್ದೀವಿ. ಅಷ್ಟೇ. ನನ್ನ ಹೆಸರು ವಂದನಾ ಅಂತ ಬೈಲಹೊಂಗಲದಿಂದ ಬಂದಿದ್ದೀನಿ ಸರ್. 4 ನಿಗಮ ಮಂಡಳಿಗಳು ಒಂದೇ ಟೈಮ್ ಅಲ್ಲಿ ಎಕ್ಸಾಮ್ ನಡೆಸಿದ್ದು. ಎಲ್ಲಾ 3 MSIL ಆಗಿರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆದಾಗಿರ್ಬೋದು, 3ರದ್ದು ಪ್ರೋಸೆಸ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ಅವ್ರಿಗೆ ಆರ್ಡರ್ ಕಾಪಿ ಕೂಡ ಸಿಗೋ ಹಂತದಲ್ಲಿದೆ. ಆದ್ರೆ ನಮ್ದು 1:3 ಲಿಸ್ಟ್ ಕೂಡ ಸರಿಯಾಗಿ ಆಗಿಲ್ಲ. ಅದನ್ನ ರಿವೈಸ್ಡ್ ಲಿಸ್ಟ್ ಬಿಡಬೇಕು ಅಂತ ಕೇಳ್ಕೊತೀವಿ. ಇವಾಗ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ ಸರ್, ಮನೆ ಮಠ ಅಂತ ಇರುತ್ತೆ. ಎಲ್ಲದನ್ನು ಬಿಟ್ಟು ನಾವಿಲ್ಲಿ ಫ್ರೀಡಂ ಪಾರ್ಕಿಗೆ ಬಂದು ಇಷ್ಟು ಜನ ಪ್ರೊಟೆಸ್ಟ್ ಮಾಡೋ ಒಂದು ನೆಸೆಸಿಟಿನೇ ಇಲ್ಲ. ಯಾಕೆಂದ್ರೆ ನೋಡಿ, ಫಿಸಿಕಲಿ ಚಾಲೆಂಜ್ ಇದ್ದಾರೆ, ನಮ್ಗೆ ಫ್ಯಾಮಿಲಿಗಳಿರ್ತವೆ. ಅವ್ರನ್ನೆಲ್ಲ ಇಲ್ಲಿವರೆಗೂ ಕರೆಸ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಅದು ಅವರಿಗೆ ಅವಮಾನ ಸರ್. ದಯವಿಟ್ಟು ನಾವು ನಾಳೆ ದಿನ ನಿಮ್ಮ ನೆರಳಲ್ಲೇ ಕೆಲಸ ಮಾಡ್ಬೇಕಾಗತ್ತೆ. ಸೊ ನಮ್ಮ ಒಂದು ಕೋರಿಕೆಯನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಾಸೆಸ್ ನ ಬೇಗ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕಳಕಳಿ ವಿನಂತಿ ಮಾಡ್ತೀವಿ. ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಈವೆಂಟ್ ನಡೆದಿದೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮಿಂದ ಈ ಒಂದು ಮಾಹಿತಿ ದಯವಿಟ್ಟು ಎಲ್ಲರಿಗೂ ತಲುಪಂಗ್ ಮಾಡಿ ನಮಗೆ ಬೇಗ ಕೆಲಸ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶರತ್ ಅಂತ. ನಾನು ಫಿಸಿಕಲಿ ಚಾಲೆಂಜ್ ಇದ್ದೀನಿ. ನಾನು ಇರೋದು ಇಲ್ಲೇ ಬೆಂಗಳೂರಲ್ಲಿ. ಈ KE ಕಡೆಯಿಂದ ಎಕ್ಸಾಮ್ 670 ಪೋಸ್ಟ್ ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್.
ಇದರಲ್ಲಿ 386 ಪೋಸ್ಟ್ಗೆ ಕರೆದಿದ್ರು. ನಾನು ಅದರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಅದರದ್ದು ಇನ್ನೂ ಯಾವುದೇ ರೀತಿಯಾದಂಥ ಪ್ರೋಸೆಸ್ ಇನ್ನೂ ಯಾವ ಮಟ್ಟಕ್ಕೂ ಬಂದೇ ಇಲ್ಲ. 1:3 ಲಿಸ್ಟ್ ಬಿಟ್ಟು 6 to 8 months ಆಗಿದೆ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾಂಡು ಒಂಚೂರು ಅಂದ್ರೆ ಚೂರು ಇಲ್ಲ. ನಾವು ಅಭ್ಯರ್ಥಿಗಳು ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಇದ್ಬಿಡ್ಬೇಕಾ ಅಥವಾ ಈ ತರ ಪ್ರೊಟೆಸ್ಟ್ ಮಾಡ್ಬೇಕಾ ಇಲ್ಲ ಬೀದಿ ತಿರುಗ್ಬೇಕಾ ಅನ್ನೋದು ಒಂಚೂರು ಗೊತ್ತಾಗ್ತಿಲ್ಲ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ ಏನ್ ಮಾಡೋದು ಏನು ಅಂತ. ಬಟ್ ಆದ್ರೂ ಯಾವುದೇ ರೀತಿ ಆಕ್ಷನ್ ಆಗ್ಲಿ ನೆಕ್ಸ್ಟ್ ಮೂವ್ಗಳನ್ನ ಏನು ಚೇಂಜಸ್ ಮಾಡಿಲ್ಲ ಅಂದ್ರೆ ಅಭ್ಯರ್ಥಿಗಳು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಂಗಾಗಿ ನಾವು ಏನಂತ ಕೇಳ್ಕೊತೀವಿ ಅಂದ್ರೆ ದಯವಿಟ್ಟು ಈ ಪ್ರೋಸೆಸ್ನ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಕೇಳ್ಕೊತೀವಿ. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್ ಅಂತ ಕೇಳ್ಕೊತೀವಿ. ನನ್ನ ಹೆಸರು ಶರತ್.